ಬೇವು ಬೆಲ್ಲ ತಗೊಂಡು ಸಿಹಿ ಸಿಹಿ ಮಾತಾಡಿ, ಕೋಪ ಬಂದ್ರೆ ಬೈಯೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಸುಖವಾತ್ನರ ಸಿಹಿ ಸಿಹಿ ಮಾತಾಡು. ಯುಗಾದಿ ಹಬ್ಬದ ವಿಡಿಯೋ ಅಷ್ಟೊಂದು ನಾನು ಮಾಡೇ ಇಲ್ಲ. ಲಾಸ್ಟಿಗೆ ಬೇವು ಬೆಲ್ಲ ಕೊಡುವಾಗ ಒಂದಷ್ಟು ವಿಡಿಯೋಗಳನ್ನು ಇವರು ಕ್ಯಾಪ್ಚರ್ ಮಾಡಿದರು. ಸೊ ಅದು ತುಂಬ ದಿನಗಳದ ಮೇಲೆ ಹಾಕ್ತಾಯಿದ್ದೀನಿ. ಸೊ ನಮ್ಮ ಯುಗಾದಿ ಹಬ್ಬ ತುಂಬಾ ಚೆನ್ನಾಗಾಯಿತು ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಆಚರಿಸಿದ್ವಿ ಕೂಡ. ಸೊ ಆಮೇಲೆ ಸಂಜೆ ಮುಂದೆ ಚಂದಪ್ಪನ ನೋಡಿಬಿಟ್ಟು ಎಲ್ಲರಿಗೂ ಬೇವು ಬೆಲ್ಲ ಕೊಡಲಿಕ್ಕೆ ಹೋಗೋ ಒಂದು ಪದ್ಧತಿನ ನಾವು ಇವಾಗಲೂ ಕೂಡ ಆಚರಿಸ್ತೀವಿ. ಸೊ ಅಮ್ಮನ ಮನೆಯಲ್ಲೇ ಹೋದಾಗ ಎಲ್ಲರೂ ಸಿಗ್ತಾರೆ, ಎಲ್ರಿಗೂ ಅಲ್ಲೇ ಕೊಟ್ಬಿಡ್ತೀವಿ. ಸೊ ನನಗೆ ಇದೆಲ್ಲ ನೋಡುವಾಗ ಅನ್ನಿಸ್ತಾ ಇದೆ, ಯುಗಾದಿ ಹಬ್ಬದ ವಿಡಿಯೋ ಯಾಕೆ ಮಾಡಿಲ್ಲ ನಾನು, ಏನಾಗಿತ್ತು ಅಂತ ಹೇಳಿ. ಸೊ ಖಂಡಿತ ಇನ್ಮೇಲೆ ಯಾವುದೇ ವಿಡಿಯೋ ಮಿಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಒಂದು ಸೀರೆ ಉಡಬೇಕು ಯುಗಾದಿ ಹಬ್ಬದ ದಿನ ಅಂತ ಹೇಳಿ ಆ ಬ್ಲೌಸ್ ಸಿಕ್ತು, ನನಗೆ ಸೀರೆನೇ ಸಿಕ್ಕಿಲ್ಲ. ಸಿಕ್ಕಾಪಟ್ಟೆ ಹುಡುಕಿದೆ, ಸಿಕ್ಕೇ ಇಲ್ಲ. ಬೇಜಾರಾಗಿ ನಾನು ಈ ಒಂದು ಕ್ರೀಮ್ ಕಲರ್ ಡ್ರೆಸ್ಸನ್ನು ವೇರ್ ಮಾಡಿದ್ದೆ. ಆದ್ರೂ ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಡ್ರೆಸ್ಸು ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು ನನಗೆ. ನಮ್ಮಮ್ಮ ಎಲ್ಲಿ ಬೈತಾರೋ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ನಮ್ಮಮ್ಮಗೆ ಈ ಥರ ಎಲ್ಲ ಹಬ್ಬ ಹುಣ್ಣಿಮೆ ಇದ್ದಾಗ ಸೀರೆ ಉಟ್ಕೋಬೇಕು. ಸೊ ಸೀರೆ ಉಟ್ಕೊಂಡ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ, ತುಂಬಾ ಇಷ್ಟನೂ ಕೂಡ. ಸೊ ಅಮ್ಮನೂ ಕೂಡ ಹೇಳಿದ್ರು ಚೆನ್ನಾಗಿ ಕಾಣ್ತಿದೀಯಾ ಅಂತ ಹೇಳಿ. ಸೊ ಖುಷಿ ಆಯಿತು ನನಗೆ ಫ್ರೆಂಡ್ಸ್. ಇವಾಗ ಟೈಮ್ ಬಂದುಬಿಟ್ಟು 9:14. ಸೊ ನೈಟ್ ಆಗಿದೆ ನೋಡಿ. ಈಗ ಜಸ್ಟ್ ನಾವು ಮನೆಗೆ ಬಂದಿರೋದು. ಸೊ ಫುಲ್ ಕತ್ಲಾಗಿಬಿಟ್ಟಿದೆ. ಹಾಗೆ 9:14, 9:20 ಅನ್ನಿ. ಇನ್ನು ಅಡುಗೆ ಎಂತ ಇಲ್ಲ, ಜಸ್ಟ್ ಬಂದಿರೋದು. ಅಡುಗೆ ಮಾಡಬೇಕು. ಸೊ ನಾನು ಸ್ವಲ್ಪ ಕೋಪದಲ್ಲಿದ್ದೀನಿ ಫ್ರೆಂಡ್ಸ್. ಫ್ರೆಶ್ ಆದೆ, ಟೀ ಕಾಫಿ ಅಂತ ಕುಡ್ದಿಲ್ಲ. ಇವಾಗ ಇವರೇ ಎಗ್ ಬಿರಿಯಾನಿ ಮಾಡ್ತಾಯಿದ್ದಾರೆ. ನಾನು ಊಟ ಮಾಡೋದಿಲ್ಲ ಅಂತಲೂ ಹೇಳಿದ್ದೀನಿ, ಹಾಗಾದರೂ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ನಮಗೆ 2 ದಿನದಿಂದ ತುಂಬಾ ಬೇಜಾರಾಗಿದೆ ಫ್ರೆಂಡ್ಸ್. ಸೊ ಎಲ್ಲಿಗಾದ್ರೂ ಹೋಗೋಣ ಅಂತ ಹೇಳಿದಾಗ ನಾವು ಬರೋದೇ ಲೇಟ್ ಆಗ್ತಾಯಿತ್ತೆ. ಸೊ ತುಂಬಾ ಲೇಟ್ ಆಗಿಬಿಡ್ತು. ಮೊಟ್ಟೆ ಇಲ್ಲ ಅಂತ ಅಂದ್ಕೊಂಡಿದ್ರು, ಮೊಟ್ಟೆ ಸಿಟ್ಟಲ್ಲಿ ತೆಗೆದಿಟ್ಟಿದ್ದೀನಿ. ಇಷ್ಟು ಮೊಟ್ಟೆ ಇದ್ದಾವೆ, ನಾನು ಇವರಷ್ಟೇ ಊಟ ಮಾಡೋದು ಇವಾಗ. ಅದೇನೇನು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಇದು ತಮಾಷೆ ಅಂತರೂ ಅಲ್ಲ, ಹೇಳ್ರಿ. ತಮಾಷೆ ಎಲ್ಲ, ಭಾಳ ಆಸೆ ಇಟ್ಕಂಡು ಎಲ್ಲಿ ಹೋಗ್ಬೇಕು ಅಂತ, ಎಲ್ಲೆಲ್ಲೋ ಹೋಗ್ಬೇಕಂತ ಆಸೆ ಇಟ್ಕೊಂಡಿದ್ವಿ. ಎಲ್ಲ ಆಸೆ ಟೈಮೇ ಮೀರ್ತಾ ಇಲ್ಲ, ಕೂಡ ಬರ್ತಾ ಇಲ್ಲ ಟೈಮ್. ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ನೀವು ಹೇಳಿದ್ದಕ್ಕೆ. ಎಲ್ಲ ಆಸೆ ಇಟ್ಕೊಂಡಿದ್ಲು ಪಾಪ. ನಿನ್ನೆನೂ ಉಪವಾಸ ಇದ್ದಾಳೆ. ಎಲ್ಲಿ ಹೋಗ್ಬೇಕು ಅಂತ ಇದ್ದಿದ್ದು ನಾವು ಇವತ್ತು. ಶಿವಮೊಗ್ಗ ನೆನ್ನೆ ಆಯ್ತು, ನೆನ್ನೆದು ಫ್ಲಾಪ್ ಆಯ್ತು. ಇವತ್ತು ದಾವಣಗೆರೆಗೆ ಹೋಗೋಣ ಅಂತ ಬೇಗನೆ ಬಂದ್ವಿ. ಯಾರ್ಯಾರೋ ಕರೆದು ಬಿಟ್ರು. ಎಲ್ಲರೂ ಹೋಗ್ಬೇಕಾದ್ರೆ ಏನಾರ ಒಂದು ವಿಘ್ನಗಳು. ಫ್ರೆಂಡ್ಸ್ ಜಾತ್ರೆ ಇದೆ, ಸೊ ಜಾತ್ರೆಗೆ ಹೋಗಬೇಕು ಅಂತಲೇ ಇದ್ದಿದ್ದು. ಅಂದರೆ ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಜಾತ್ರೆ ಎಲ್ಲ ನೋಡ್ಕೊಂಡ್ಬಿಟ್ಟು ಅಲ್ಲೇ ಏನಾದರೂ ಇಡ್ಲಿ ತಿನ್ಕೊಂಡು ಬರೋಣ ಅಂತ ಹೇಳ್ತಿದ್ವಿ. 7:30 ಬಂದಿದ್ರು, ನಾವು ಹೋಗ್ತಾ ಇದ್ವಿ. ಬಟ್ ನಾವು ಮನೆಗೆ ಬಂದಿದ್ದು 9:10, 9:15. ಆ್ಯಕ್ಚುಲಿ ನೀವು ಮಧ್ಯಾಹ್ನನೂ ಊಟ ಮಾಡಿಲ್ಲ, ಅದು ಬೇಜಾರಿದೆ ಫ್ರೆಂಡ್ಸ್ ನನಗೆ. ಏನ್ರಿ ನಾನು ಆ್ಯಕ್ಚುಲಿ ನಾನು ಹೊರಗಡೆ ಜಾಸ್ತಿ ತಿನ್ನಲ್ಲ, ಫ್ರೂಟ್ಸ್ ತಿಂತೀನಿ ಅಂತ ಹೇಳಿದ್ದೆ. ಇವ್ರು ಊಟ ಮಾಡಲ್ಲ ಅಂತ ಹೇಳಿ ಇವರು ಊಟ ಮಾಡಿಲ್ಲ. ನಾನೇನು ಮಾಡಲಿ ಫ್ರೆಂಡ್ಸ್, ಊಟ ಮಾಡು ಅಂತ ತುಂಬ ಹೇಳಿದೆ. ಬಾಕ್ಸ್ ಕೂಡ ತೊಗೊಂಡು ಹೋಗಿರಲಿಲ್ಲ. ಇದು ನೋಡ್ರಿ, ಗ್ರೀನ್ ಕಲರ್ ಮಾಡ್ತಾ ಇದ್ದಾರೆ ಅಂತ ನಂಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾಯಿತ್ತು. ಕೋಪ ಇದ್ದರೂ ಮತ್ತೆ ಬಂದೆ, ಮನಸ್ಸು ತಡ್ಕೊಳ್ಳೋಕ್ಕೆ ಆಗಿಲ್ಲ. ಇವರೊಬ್ಬರೇ ಮಾಡ್ತಾಯಿದ್ರಲ್ಲ, ಕೋಪದಲ್ಲೂ ಬಂದು ಅವರಿಗೂ ಕೂಡ ಹೆಲ್ಪ್ ಮಾಡ್ತಾಯಿದ್ದೀನಿ. ಸೊ ಒಂದು ಟೊಮೊಟೊ ಎಲ್ಲ ಹೆಚ್ಚಿಕೊಡ್ಬೇಕಿತ್ತು, ಬಾಕಿದೆಲ್ಲ ಅವರೇ ರೆಡಿ ಮಾಡ್ಕೊಂಡಿದ್ರು ಫ್ರೆಂಡ್ಸ್. ಇನ್ನು ಎಲ್ಲ ಅಲ್ಲಿ ಇಲ್ಲಿ ಹರಡಿದ್ರಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ಬೇಗ ಬಂದೆ ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಏನೂ ಕೆಲಸ ಮಾಡಬಾರ್ದು ಅಂತ ಇದ್ದೆ, ಬಟ್ ಇವ್ರು ಮಧ್ಯಾಹ್ನ ಊಟ ಮಾಡಿಲ್ಲ, ಸುಸ್ತಾಗ್ತೈತೆ ಅಂತ ಹೇಳಿ ಮಾಡ್ತಾ ಇರೋದು ಬಿಟ್ಟರೆ ನಾನು ಏನು ಮಾಡ್ತಾ ಇರಲಿಲ್ಲ ಇವತ್ತು. ಅದಂತೂ ಸತ್ಯ. ಅಲ್ಲಿದೆ ನೋಡಿ,
ಅದಂತೂ ಸತ್ಯ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿದೆ ನೋಡಿ. ಸಾಕು ಬಿಡಿ. ಕೋಪದಲ್ಲಿ ಆಗಿದ್ದ ಎಗ್ ಬಿರಿಯಾನಿ. ಇನ್ನು ಮೊಟ್ಟೆ ಹಾಕ್ತಾರೆ. ನಂಗೆ ಒಂದೇ ಸಾಕು. ಇಲ್ಲ ಹಂಗೆ 2 ಹಾಕ್ಬೇಡ್ರಿ. ಹಾಕ್ರಿ. ಉಪ್ಪು ನೋಡಿ ಚೆನ್ನಾಗಿ ಕರೆಕ್ಟ್ ಐತಾ. ಕರೆಕ್ಟ್ ಐತಾ? ತುಂಬ ಸಪ್ಪೆ ಆದರೂ ಚೆನ್ನಾಗಿರಲ್ಲ ಮತ್ತೆ. ನೀನು ಸ್ವಲ್ಪ ನೋಡು ಫ್ರೆಂಡ್ಸ್, ಇದಕ್ಕೆ ಏನು ಹೆಸರು ಕೊಡೋದು ಹೇಳಿ? ಕೋಪದಲ್ಲಿ ರೆಡಿಯಾಗಿದ್ದ ಎಗ್ ಬಿರಿಯಾನಿ ಅಂತ. ನಂಗೆ ಬೇಡ. ಕರೆಕ್ಟ್ ಐತೆ ನಂಗೆ ಒಂದೇ ಮೊಟ್ಟೆ ಹಾಕಿ. ನಾನು ಊಟನೇ ಮಾಡಲ್ಲ ಅಂದಿದ್ದು. ಮೇಡರ್ ಫ್ರೆಂಡ್ಸ್, ಸಿಟ್ಟಲ್ಲಿ ರೆಡಿ ಆಯಿತು ಎಗ್ ಬಿರಿಯಾನಿ. ಈ ಥರ ಆಗಾಗ ಕೋಪ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ಲ. ಸೊ ತಗೊಳ್ಳಿ, ಅದನ್ನು ಮಿಕ್ಸ್ ಮಾಡಿ ತೊಗೊಳ್ರಿ. ಅಷ್ಟರ ಮಾಡ್ತೀನಿ ನಾನು. ಫ್ರೆಂಡ್ಸ್, ಎಗ್ ಬಿರಿಯಾನಿ ಚಟ್ಪಟ್ ಅಂತ ರೆಡಿ ಆಯಿತು. ಅದೇ ನಾನು ಸಿಟ್ಟಾಗಿಲ್ಲ ಅಂದಿದ್ರೆ ಇಷ್ಟು ಬೇಗ ರೆಡಿ ಆಗ್ತಾನೆ ಇರಲಿಲ್ಲ, ಅವ್ರು ಮಾಡ್ತಾನೆ ಇರಲಿಲ್ಲ. ಸೊ ಆಗಾಗ ಈ ಥರ ಕೋಪ ಆಗೋದು ಸರಿ ಅನಿಸುತ್ತೆ. ಸೊ ಕೋಪದಲ್ಲೂ ಅಡುಗೆ ಮಾಡಿದಾರಲ್ಲ ಪಾಪ, ನನ್ನ ಕೋಪದಲ್ಲಿ ಅವ್ರು ಅಡುಗೆ ಮಾಡಿದಾರಲ್ಲ, ಹಾಗಾಗಿ ನಾನು ಲಕ್ಕಿ ಅನಿಸುತ್ತೆ. ಸೊ ಇನ್ಮೇಲೆ ಆಗಾಗ ಕೋಪ ತೋರಿಸ್ತಾ ಇರ್ತೀನಿ ರೀ. ಏನ್ರಿ, ಟೇಸ್ಟ್ ನೋಡೋಣ ಫ್ರೆಂಡ್ಸ್ ಹೆಂಗಾಗಿದೆ ಅಂತ ಹೇಳಿ. ಸೊ ಫುಲ್ಲು ಹೊಟ್ಟೆ ಹಸ್ಬಿಟ್ಟಿದೆ ಅವರಿಗೆ. ಹೊಟ್ಟೆ ಫ್ರೆಂಡ್ಸ್, ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಈ ಥರ ಆಗಾಗ ಕೋಪ ಆದ್ರೂ ಸೊ ಬೆನಿಫಿಟ್ ಇದೆ ಅಂತ ಅನ್ನಿಸ್ತು. ಇನ್ಮೇಲೆ ಆಗಾಗ ಕೋಪ ಮಾಡ್ಕೊತಾ ಇರ್ತೀನಿ. ಸೊ ನೋಡಿ, ಇವರು ಊಟ ಮಾಡ್ತಾ ಇದ್ದಾರೆ. ಟೇಸ್ಟ್ ಹೇಗಿದೆ ರೀ? ತುಂಬ ಚೆನ್ನಾಗಿದೆ. ನೀವು ಮಾಡಿದ್ದಾರೆ, ಅದಕ್ಕೆ ನಾನು ತಿಂದು ಹೇಳ್ತೀನಿ ಫ್ರೆಂಡ್ಸ್ ಇವಾಗ ಹೆಂಗಿದೆ ಅಂತ ಹೇಳಿ. ಸೊ ನಂಗೆ ಅನ್ನಿಸ್ತು, ನಾನು ಊಟ ಮಾಡಲ್ಲ ಅಂತ ಹೇಳಿದ್ದೆ, ಬಟ್ ಮಾಡ್ತಾ ಇದ್ದೀನಿ ಇವಾಗ. ಚೆನ್ನಾಗಿದೆ, ಸಖತ್ತಾಗಿದೆ. ಈ ಯೆಲ್ಲೋ ಕಲರೇ ತುಂಬ ಇಷ್ಟ ಫ್ರೆಂಡ್ಸ್ ನನಗೆ. ಎಗ್ ಬಿರಿಯಾನಿ ಅಂದರೆ ಮೊಟ್ಟೆಯಲ್ಲಿ ಯೆಲ್ಲೋ ಇಷ್ಟ, ತುಂಬ ತಿನ್ನಬಾರ್ದು ಅಂತಾರೆ, ಬಟ್ ನನಗೆ ಇಷ್ಟ. ಸಖತ್ತಾಗಿದೆ. ಚೆನ್ನಾಗಿದೆ ಫ್ರೆಂಡ್ಸ್. ಸೇಮ್ ಬೇಗ ಬೇಗ ತಿಂದು ಇನ್ನೂ ಕೆಲಸ ಇದೆ. ಇಲ್ಲಿ ನೋಡಿ, ಕೊತ್ತಂಬರಿ ಸೊಪ್ಪು ಇದು ಕಾಳೆಲ್ಲ ತೊಗೊಂಡ್ಬಂದಿದ್ದೀವಿ, ಸುಲಿದಿಡಬೇಕು ಬೆಳಗ್ಗೆಗೆ, ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ. ಊಟ ಮುಗಿಸ್ಕೊಂಡು ಇಬ್ಬರು ಕೂತ್ಕೊಂಡು ಸುಲಿದು ಮಲ್ಗೋದು ಫ್ರೆಂಡ್ಸ್. ಸೊ ಮತ್ತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್. ಓಕೆನಾ? ಗುಡ್ ನೈಟ್ ಎಲ್ರಿಗೂ. ನಾಳೆಗೆ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್? ಇನ್ನು ಬೆಳಗ್ಗೆ ಆಯಿತು. ಸೊ ನಾನು 5-5:30 ಹಿಂಗೆ ಎದ್ದೇಳೋದಿಲ್ಲ ಫ್ರೆಂಡ್ಸ್. 6-6:30 ಇಲ್ಲ, ಕೆಲವೊಂದು ಟೈಮ್ 7 ಗಂಟೆಗೂ ಕೂಡ ಎದ್ದಿರ್ತೀನಿ. ಸೊ ರಾತ್ರಿ ಮಲಗೋದೇ ಲೇಟು, ಹಾಗಾಗಿ ಮತ್ತೆ ನಿದ್ದೆ ಆಗಿಲ್ಲ ಅಂದರೆ ಸರಿಯಾಗಲ್ಲ. ಇನ್ನು ಅಂಗನ ಎಲ್ಲ ಕಸ ಹೊಡೆದು ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು, ಸೊ ರಂಗೋಲಿ ಹಾಕಿದ್ರೇ ಚೆಂದ ಅಲ್ವಾ ಬಾಗಿಲಿಗೆ. ಸೊ ರಂಗೋಲಿ ಎಲ್ಲ ಹಾಕ್ಕೊಂಡು ಇನ್ನೂ ತುಂಬ ಕೆಲಸ ಇದ್ದಾವೆ, ಕೆಲಸ ಎಲ್ಲ ಮಾಡ್ಕೋಬೇಕು. ಅದಕ್ಕಿಂತ ಫಸ್ಟು ನನಗೆ ಟೀ ಬೇಕು. ಸೊ ಟೀ ಕುಡಿದು ನೆಕ್ಸ್ಟ್ ನಾನು ಯಾವುದೇ ಕೆಲಸ ಆಗಲಿ ಮಾಡೋದು. ಟೀ ಕುಡಿದೇನೆ ಬೇರೆ ಬೇರೆ ಕೆಲಸ ಮಾಡಲ್ಲ. ಸೊ ಹೊರಗಡೆ ನೀರು ಹಾಕಿ ರಂಗೋಲಿ ಹಾಕಿ ಟೀಗಿಟ್ಟು ಅಲ್ಲಿ ತನಕ ಬ್ರಷ್ ಮಾಡ್ಕೊಂಬರ್ತೀನಿ. ಸೊ ಬ್ರಷ್ ಮಾಡಿಕೊಂಡು ಟೀ ಕುಡಿದು ಸ್ವಲ್ಪ ಹೊತ್ತು ಕೂತ್ಕೋತೀನಿ.
ನಂದು ಸ್ವಲ್ಪ ಬುಕ್ ಅಂದರೆ ನಾವು ಯಾವ್ಯಾವ ರೂಟಿಗೆ ಹೋಗಿದ್ವಿ, ಸೊ ಲಾಸ್ಟ್ ವೀಕ್ ಎಲ್ಲಿ ಹೋಗಿದ್ವಿ, ಈ ವೀಕ್ ಎಲ್ಲಿ ಹೋಗಬೇಕು, ಇವತ್ತೆಲ್ಲಿ ಹೋಗಬೇಕು ಅಂತ ಹೇಳಿ ಅದನ್ನು ಬುಕ್ಕೆಲ್ಲ ತೆಗೆದು ನೋಡ್ತೀನಿ. ಯಾಕಂದರೆ ನಾನು ಗಾಡಿಯಲ್ಲಿ ಇವ್ರ ಜೊತೆ ಕೂತ್ಕೊಂಡ ತಕ್ಷಣ ಸೊ ನಿನ್ನೆ ಎಲ್ಲೋಗಿದ್ವಿ, ಮೊನ್ನೆ ಎಲ್ಲೋಗಿದ್ವಿ ಎಲ್ಲ ನೋಡು, ಸೊ ನೀನು ನೋಡಿಕೊಂಡು ತಿಳ್ಕೊಬೇಕು, ನಾನು ಕೇಳಿದ ತಕ್ಷಣ ಹೇಳಬೇಕು ಅಂತ ಹೇಳ್ತಾರೆ. ಅದು ಒಂದು ತಲೆನೋವು ಫ್ರೆಂಡ್ಸ್ ನನಗೆ. ಹಾಗಾಗಿ ಫ್ರೀ ಇದ್ದಾಗ ಒಂದು ಸ್ವಲ್ಪ ಬುಕ್ಕು ಕೂಡ ನೋಡ್ತೀನಿ. ಇನ್ನು ನನಗೆ ಮಗ್ಗಲ್ಲೇ ಇತ್ತೀಚೆಗೆ ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಗ್ಲಾಸಲ್ಲಿಗಿಂತ ನನಗೆ ಮಗ್ಗಲ್ಲಿ ಟೀ ಕುಡಿಯೋದು ಅಂದ್ರೇ ಇಷ್ಟ ಅನಿಸುತ್ತೆ. ಇಷ್ಟ ಅನ್ನೋದಕ್ಕಿಂತ ಅದೇನೋ ಚೆನ್ನಾಗಿ ಅನಿಸುತ್ತೆ ನನಗೆ. ಗ್ಲಾಸಲ್ಲಿ ಅಷ್ಟು ಸರಿಯೇ ಅನಿಸೋದಿಲ್ಲ. ಫಸ್ಟೆಲ್ಲ ನಾನು ಗ್ಲಾಸ್ ಲೋಟದಲ್ಲೇ ಕುಡಿತಾ ಇದ್ದಿದ್ದು, ಸ್ಟೀಲ್ ಗ್ಲಾಸಲ್ಲಿ. ಈಗ ಮಗ್ಗಲ್ಲಿ ಒಂದೆರಡು ಸತಿ ಕುಡಿದೆ, ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಮಗ್ಗಿಲ್ಲ ಅಂದ್ರೂ ತೊಳ್ಕೊಂಡಾದರೂ ಕುಡಿತೀನಿ. ಇವರು ಇನ್ನೂ ಎದ್ದಿಲ್ಲ. ಸೊ ಇವ್ರು ಎದ್ಬಿಟ್ರೆ ಜಾಸ್ತಿಯಾಗಿ ಇವ್ರು ಎದ್ದ ಮೇಲೆ ನಾನು ಟೀ ಮಾಡ್ಕೊಳ್ಳೋದು. ಇನ್ನು ಇವತ್ತು ಸ್ವಲ್ಪ ನಾನು ಕೂಡ ಬೇಗನೆ ಎದ್ದಿದ್ದೆ. ಹಾಗಾಗಿ ಇವರಿಗೇನು ಎದ್ದೇಳಿಸೋದು, ನಿದ್ದೆಗೆಡ್ಸೋದು ಯಾಕೆ ಅಂತ ಹೇಳಿ ನಾನೇ ಟೀ ಮಾಡ್ಕೊಂಡು ಕುಡಿದೆ ಫ್ರೆಂಡ್ಸ್. ಇನ್ನು ಈ ಬುಕ್ಕು ಇವಾಗ ನೋಡ್ತಾ ಇದ್ದೀನಿ ನೋಡಿ. ಟೀ ಕುಡಿತಾ ಕುಡಿತಾ ಸೊ ಎಲ್ಲೆಲ್ಲಿ ಹೋಗಿದ್ವಿ, ಯಾವ್ಯಾವ ರೂಟು, ಸೊ ಇವತ್ತು ಇವ್ರು ಕೇಳಿದರೆ ಯಾವ ರೂಟಿಗೆ ಹೋಗಬೇಕು ಅಂತ ಸೊ ಬರೆದಿಟ್ಕೊಂಡ್ಬಿಡ್ತೀವಿ ನಾವು. ಅದು ಕನ್ಫ್ಯೂಸ್ ಆಗುತ್ತೆ. ಕೆಲವೊಂದು ಟೈಮ್ ಎಷ್ಟೇ ನೆನಪು ಮಾಡಿಕೊಂಡ್ರೂ ನೆನಪಾಗಲ್ಲ. ಸೊ ಈ ಡೇಟಿಗೆ ಯಾವ ಊರ ಕಡೆ ಹೋಗಿದ್ವಿ, ಆ ಡೇಟಿಗೆ ಯಾವ ಊರ ಕಡೆ ಹೋಗಿದ್ವಿ ಅಂತ ಹೇಳಿ ಗೊತ್ತಾಗಲ್ವಲ್ಲ. ಹಾಗಾಗಿ ಬರ್ಕೊಂಡು ಇಟ್ಕೊಂಡ್ಬಿಡ್ತೀವಿ. ಸೊ ಕರೆಕ್ಟು ಒಂದು 10 ದಿನಕ್ಕೆ 8 ದಿನಕ್ಕೆ ಸೊ ರೂಟ್ ಚೇಂಜ್ ಮಾಡಿಕೊಂಡು ಹೋಗ್ತಾ ಇರ್ತೀವಿ. ಸೊ ಅದನ್ನೆಲ್ಲ ನೋಡ್ತಾ ಇದ್ದೀನಿ. ಯಾವ ಡೇಟಿಗೆ ಯಾವ ಊರಿಗೆ ಹೋಗಿದ್ವಿ, ಇವತ್ತೇನು ಮಾಡಬೇಕು, ಹೇಗೆ ಏನು ಅಂತ. ಏನು ನನಗೆ ಅಡುಗೆ ಮಾಡೋದಿದೆ. ಅಂದರೆ ಸಾರು, ಅನ್ನ ಮಾಡಬೇಕು, ತಿಂಡಿಗೆ ಚಪಾತಿ ಪಲ್ಯ ಮಾಡಬೇಕು. ಇಷ್ಟೆಲ್ಲ ಕೆಲಸ ಇಟ್ಕೊಂಡು ಇನ್ನು ಆರಾಮಾಗಿ ಟೀ ಕುಡ್ಕೊಂಡು ಬುಕ್ಸ್ ನೋಡಿಕೊಂಡು ಕೂತಿದ್ದೀನಿ ಫ್ರೆಂಡ್ಸ್. ಯಪ್ಪ ಎಂತ ಅಲ್ಲ, ನಂಗೆ ಬೆಳಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ಹೊತ್ತು ಕೂತ್ಕೋಬೇಕು. ಸೊ ಹಿಂಗೆ ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಏನೇ ಇದ್ರೂ ನಾನು ಕೆಲಸ ಮಾಡಲಿಕ್ಕೆ ಹೋಗೋದು ಫ್ರೆಂಡ್ಸ್. ಸೊ ನಾನು ತುಂಬ ಬೇಗ ಎದ್ರೂ ಒಂದು ಅರ್ಧ ಗಂಟೆ ಕಾಲು ಗಂಟೆ ಕೂತ್ಕೊಂಡು ಆಮೇಲೆ ಕೆಲಸಕ್ಕೆ ಹೋಗ್ತೀನಿ. ಸೊ ಇದು ನನ್ನ ಬೆಳಗಿನ ರೊಟೀನ್ ಆಗಿರುತ್ತೆ. ಇನ್ನು ನುಗ್ಗೆಕಾಯಿ ಸಾರು ಅಂದರೂ ನನಗೆ ನುಗ್ಗೆಕಾಯಿ ಸಾರು ಅಂದ್ರೇ ತುಂಬ ಇಷ್ಟ. ಈ ಬೇಳೆ ಸಾರಲ್ಲಿ ಮೂಲಂಗಿ ಸಾರು, ಬೇರೆ ತರಕಾರಿ ಸಾರಿಗಿಂತ ನನಗೆ ನುಗ್ಗೆಕಾಯಿ ಸಾರು ತುಂಬ ಇಷ್ಟಪಟ್ಟು ಊಟ ಮಾಡೋದು ಅಂದರೆ ನಾನು ನುಗ್ಗೆಕಾಯಿ ಸಾರು. ಸೊ ಹಾಗಾಗಿ ಇವರು ಏನು ಸಾರು, ತರಕಾರಿಯಲ್ಲಿ ಏನು ತರಲಿ ಅಂತಂದರೆ ನುಗ್ಗೆಕಾಯಿ ಸಿಕ್ಕರೆ ನುಗ್ಗೆಕಾಯಿ ತಗೊಂಬನ್ನಿ ಅಂತ ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ಪದೇ ಪದೇ ಸೀಸನಲ್ಲಿ ನನಗೆ ನುಗ್ಗೆಕಾಯಿ ಸಾರು ತುಂಬಾ ಇಷ್ಟ. ಸೊ ನುಗ್ಗೆಕಾಯಿ ಸಾರು ಮಾಡ್ತಾಯಿದ್ದೀನಿ. ಇನ್ನು ಕಾಳು ಬೀನ್ಸ್ ತಂದಿದ್ನಲ್ಲ ಅದನ್ನು ಕೂಡ ಸುಲಿದಿಟ್ಟಿದ್ದೀನಿ ಫ್ರೆಂಡ್ಸ್. ಅದು ಪಲ್ಯ ಮಾಡಬೇಕು, ಚಪಾತಿ ಮಾಡಬೇಕು. ಇನ್ನು ನಾನು ನಿನ್ನೆ ಅಂದರೆ ಸ್ವಲ್ಪ ಕೋಪ ಬಂದುಬಿಟ್ಟಿತ್ತು, ನನಗೆ ಸಿಟ್ಟು ಬಂದುಬಿಟ್ಟಿತ್ತು. ಯಾಕೆ ಅಂದರೆ ದಾವಣಗೆರೆಗೆ ಹೋಗಬೇಕು, ಸೊ ಜಾತ್ರೆಗೆ ಹೋಗಬೇಕು ಅಂತ ಹೇಳಿ ತುಂಬಾ ಆಸೆ ಇಟ್ಕೊಂಡಿದ್ದೆ. ಅಂದರೆ ಇವರು ಹೇಳ್ತಾನೆ ಇದ್ದರು ಹೋಗೋಣ ಅಂತ ಹೇಳಿ. ಜಾತ್ರೆ ಆಗುತ್ತಲ್ವ, ಸೊ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಜಾತ್ರೆ ಸುತ್ತಾಡಿಕೊಂಡು ಬರೋಣ. ಸೊ ಬೆಳಗ್ಗೆ ಹೋಗೋದು ಸಂಜೆ ಬರೋದು ಇದೇ ಆಗ್ಬಿಡುತ್ತಲ್ಲ, ಅದ್ರ ಮಧ್ಯೆನೂ ಸ್ವಲ್ಪ ನಮಗೋಸ್ಕರ ಟೈಮ್ ತೆಗಿಯೋಣ ಅಂತ ಹೇಳಿದರು. ಕೆಲಸದ ನಡುವೆ ಇದೆಲ್ಲ ಇದ್ದಿದ್ದೆ. ಸೊ ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.